ವೆಚ್ಚದಲ್ಲಿ ಕೊಪ್ಪಳ ಐಬಿಸ್ ಅಂಡರ್ ಪಾಸ್ಲಿಂದ ಕಿನ್ನಾಳ್ ಕ್ರಾಸ್ ವರೆಗೆ ಇಲ್ಲಿ ಹಿರಿಯರು ಡ್ರೈನೇಜು ಮತ್ತು ರಸ್ತೆ ಕಾಮಗಾರಿಯನ್ನು ಮಾಡಬೇಕಂತೇಳಿ ವಿನಂತಿಯನ್ನು ಮಾಡಿದ್ರು. ಈ ಹಿಂದೆ ಡಿವೈಡರ್ ಮತ್ತು ಬೀದಿ ದೀಪ ಅಳವಡಿಸಬೇಕಂತೇಳಿ ಕೇಳ್ಕೊಂಡಾಗ ಇಂದಿನ ವರ್ಷ ಬೀದಿ ದೀಪನ ಅಳವಡಿಸಿದ್ವಿ ಮತ್ತು ರಸ್ತೆ ಕಾಮಗಾರಿಗೂ ಕೂಡ ಇವತ್ತು 1.31 ಕಿಲೋಮೀಟರ್ ವರೆಗೆ ಡ್ರೈನೇಜು ಮತ್ತು ರಸ್ತೆ ಸುಧಾರಣೆಗೆ ಕಾಮಗಾರಿಗೆ ಚಾಲನೆಯನ್ನು ಇವತ್ತು ನೀಡಿದೆವು. ಬಹುಶಃ ಈ ಕೊಪ್ಪಳ ನಗರ ಜನಸಂಖ್ಯೆ ಅತಿ ವೇಗವಾಗಿ ಬೆಳೀತಾ ಇದೆ, ಸಮಸ್ಯೆಗಳು ಕೂಡ ಅದೇ ರೀತಿಯಾಗಿ ಬೆಳೀತಾ ಇದ್ದಾವೆ. ಆದರೆ ಈ ನಗರದ ಸೌಂದರ್ಯೀಕರಣಕ್ಕೆ ಹೆಚ್ಚು ಅನುದಾನವನ್ನು ತರತಕ್ಕಂಥ ಕೆಲಸವನ್ನು ಮಾಡಿ ಈಗಾಗಲೇ ಭಾಗ್ಯನಗರ ಲೇಬರ್ ಸರ್ಕಲ್ ಇಂದ ಭಾಗ್ಯನಗರ ಮುಖ್ಯ ರಸ್ತೆಗೂ ಕೂಡ ಸುಮಾರು 6 ಕೋಟಿ ಅನುದಾನವನ್ನು ಕೊಟ್ಟು ಇಂದಿನ ಕಾಮಗಾರಿಯನ್ನು ಪ್ರಾರಂಭ ಮಾಡಿಸತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಮತ್ತು ವಾರ್ಡ್ಗಳಲ್ಲಿ ಅಲ್ಪ ಸ್ವಲ್ಪ ಇವತ್ತು ಅನುದಾನ ಬೇಕಾಗಿದೆ. ಈ ಮಳೆ ಆದ್ರೆ ಹಿಂದೆ ನಮ್ಮ ನಗರಸಭೆಯವರು ಪ್ರಾಧಿಕಾರದವರು ಲೇಔಟ್ ಅನ್ನು ಡೆವಲಪ್ಮೆಂಟ್ ಇಲ್ಲದೇ ಅಪ್ರೂವಲ್ ಕೊಟ್ಟಿರೋದ್ರಿಂದ ಈ ಸಮಸ್ಯೆ ಉದ್ಭವ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಮತ್ತು ಈಗಾಗಲೇ ವಾರ್ಡ್ಗೆ ಸುಮಾರು 25 ಲಕ್ಷ ರೂಪಾಯಿ, ಹಿಂದಿನ ವರ್ಷ 20 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಈ ವರ್ಷ 25 ಲಕ್ಷ ಪ್ರತಿ ವಾರ್ಡ್ಗೂ ಕೂಡ ಸಿಸಿ ರಸ್ತೆ ಡ್ರೈನೇಜ್ಗೆ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ವಾರ್ಡ್ಗಳಲ್ಲಿ ಕೂಡ ಸಣ್ಣ ಸಮಸ್ಯೆಗಳ ಬಗೆಹರಿಸಿಕೊಳ್ಳಿಕ್ಕೆ ಹೆಚ್ಚು ಅನುಕೂಲತೆ ಆಗ್ತದೆ. ಇವತ್ತು ನಿಮಗೆ ಗೊತ್ತಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ವೈದ್ಯಕೀಯ ಕಾಲೇಜ್ ಅಲ್ಲದೆ 1000 ಬೆಡ್ಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನ 300 ಕೋಟಿಗೆ ಹೆಚ್ಚು ಅನುದಾನವನ್ನು ಹಾಕಿ ಇವತ್ತು ಅಭಿವೃದ್ಧಿಪಡಿಸತಕ್ಕಂಥ ಕೆಲಸ ಮಾಡಿದೆ. ಇವತ್ತು ಕೊಪ್ಪಳಕ್ಕೆ ಮತ್ತೆ ಕ್ಯಾನ್ಸರ್ ಕೇರ್ ಸೆಂಟರ್ ಕೊಡಬೇಕಂತೇಳಿ ಇಂದಿನ ಬಜೆಟ್ನಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು 150 ಕೋಟಿಯನ್ನ ಮುನ್ರಾಬಾದಲ್ಲಿ ಕೊಡೋದ್ರ ಮೂಲಕ ಕ್ಯಾನ್ಸರ್ ಕೇರ್ ಸೆಂಟರ್ ನ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ರಸ್ತೆಗಳಿರ್ಬೋದು, ಕೊಪ್ಪಳ ನಗರಕ್ಕೆ ತುಂಗಭದ್ರಾ ಹಿನ್ನೀರಿನಿಂದ ಸುಮಾರು 24x7 ಕುಡಿಯ ನೀರು ಪ್ರತಿ ಮನೆಗೆ ಕೊಡಬೇಕಂತೇಳಿ ಇವತ್ತು 145 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ದೇವೆ. 70% ಕಾಮಗಾರಿ ಮುಗಿದಿದೆ. ಮನೆ ಮನೆಗೆ ಟ್ಯಾಪ್ಸ್ ಕೊಡ್ತಕ್ಕಂಥ ಕೆಲಸ ಕೂಡ ಮುಂದಿನ ದಿನಮಾನಗಳಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಕೊಪ್ಪಳ ನಗರದಲ್ಲಿ ಈ ಹಿಂದೆ 15 ದಿನಕ್ಕೊಂದ್ಸತಿ ನೀರು ಬಿಡ್ತಾ ಇದ್ರು, ಕುಡಿಯ ನೀರು. ಕೊಪ್ಪಳ ಇರ್ಬೋದು, ಭಾಗ್ಯನಗರ ಇರ್ಬೋದು. ಇವತ್ತು ನಾವು ಪ್ರತಿದಿನ ಬಿಡಲಿಕ್ಕೆ ಇವತ್ತು ನೀರಿನ ಸಮಸ್ಯೆ ಏನಿರಲಿಲ್ಲ. ಆದ್ರೆ ಈ ಸಬ್ ಕನೆಕ್ಷನ್ಸ್ ಸಮಸ್ಯೆಗಳು ವಾರ್ಡ್ನಲ್ಲಿ ಇದ್ದು ಇವತ್ತು ಅದಕ್ಕೆ ಬಗೆಹರಿಸಿಕೊಳ್ಳಿಕ್ಕೆ ಪ್ರತಿ ಮನೆಗೆ ಒಂದು ಟ್ಯಾಪ್ ಕೊಡ್ಬೇಕಂತೇಳಿ ಸುಮಾರು 14,000 ಮನೆಗಳಿಗೆ ಭಾಗ್ಯನಗರ ಕುಡಿಯ ನೀರು ಅಂತೇಳಿ ಕಾಮಗಾರಿಯನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಮಗೊಂದು ಗುರಿ ಇದೆ. ಪ್ರತಿ ದಿನ 24x7 ಕುಡಿಯ ನೀರು ಪ್ರತಿ ಮನೆಗೆ ಬರಬೇಕು, ತುಂಗಭದ್ರಾ ಶುದ್ಧ ಕುಡಿಯ ನೀರು ಅಂತಕ್ಕಂಥ ಗುರಿಯನ್ನ ಇವತ್ತು ನಾವು ಹೊಂದಿದ್ದೇವೆ. ಹಾಗಾಗಿ ಇವತ್ತು ಮುಂದಿನ ಏನು ಈ ನಗರವನ್ನ ಅಭಿವೃದ್ಧಿಪಡಿಸಲಿ, ಇವತ್ತೇನಾಗಿದೆ, ರಾಜಕಾಲುವೆ 2 ದೊಡ್ಡ ರಾಜಕಾಲುವೆಗಳಿದೆ. ಆದ್ರೆ ಅವು ಮುಂದೆ ಮುಚ್ಚತಕ್ಕಂಥ ಕೆಲಸ ಕೂಡ ಆಗಿದೆ. ನಾವು ಜಿಲ್ಲಾಧಿಕಾರಿಗಳು 2-3 ಸಭೆ ಮಾಡಿದ್ದೇವೆ. 2 ದೊಡ್ಡ ರಾಜಕಾಲುವೆನ ನಾವು ಅಭಿವೃದ್ಧಿಪಡಿಸಿದ್ರೆ ಯಾವ ಡ್ರೈನೇಜ್ ಅಲ್ಲಿ ಕೂಡ ನೀರು ನಿಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ನಿನ್ನೆ ನಾನು 3-4 ವಾರ್ಡ್ಗಳಲ್ಲಿ ವಿಸಿಟ್ ಮಾಡಿದಾಗ ಆ ಮನೆ ಮುಂದೆ ಡ್ರೈನೇಜ್ ಮೇಲೇನೆ ಇವತ್ತು ಸ್ಟೆಪ್ಸ್ ಕಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮಗೆ ನಮ್ಮ ಮನೆ ಸಮಸ್ಯೆ ಇವತ್ತು ನಾವೇ ಬಗೆಹರಿಸಿಕೊಳ್ಳದೆ ಹೋದ್ರೆ ನಾವೇನು ಪಬ್ಲಿಕ್ಗೆ ಸಹಾಯ ಮಾಡಿದಂಗೆ ಆಗ್ತದೆ. ಇವತ್ತು ಡ್ರೈನೇಜ್ಗಳ ಮುಂದೆ ಈ ಡ್ರೈನೇಜ್ ಮೇಲೆ ಸ್ಟೆಪ್ಸ್ ಕಟ್ಟತಕ್ಕಂಥದ್ದಿರ್ಬೋದು, ಡ್ರೈನೇಜ್ ಅನ್ನು ಮುಚ್ಚತಕ್ಕಂಥದ್ದಿರ್ಬೋದು, ಇಂತಹ ತೊಂದರೆಗಳಿಂದ ನೀರು ನಿಲ್ಲಿಸತಕ್ಕಂಥ ಕೆಲಸ ಆಗ್ತಾ ಇದೆ. ನಾನೀಗಾಗಲೇ ನಗರಸಭೆ ಕಮಿಷನರ್ ಅವರಿಗೆ ಮತ್ತು ಈ ಪಟ್ಟಣ ಪಂಚಾಯತಿ ಏನು ಚೀಫ್ ಆಫೀಸರ್ಗೆ ಸೂಚನೆ ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಇದೆ ಅಲ್ಲಿ ತೆರವುಗೊಳಿಸಲೇಬೇಕಂತಕ್ಕಂಥ ಸೂಚನೆಯನ್ನ ಈಗಾಗಲೇ ಕೊಟ್ಟಿದ್ದೀನಿ. ಯಾಕಂದ್ರೆ ಮುಂದೆ ಬರ್ತಾ ಡ್ರೈನೇಜ್ಗೆ ನೀರು ಹರಿಲಿಕ್ಕೆ ಸಹಾಯ ಮಾಡಬೇಕಲ್ಲ, ಅದು ನಮಗೆ ಇವತ್ತು ನಮ್ಮ ಜನರಲ್ಲಿ ಇರ್ತಕ್ಕಂಥ ಸಮಸ್ಯೆ. ಇವತ್ತು ಅದಕ್ಕೆ ಇವತ್ತು ನಾನು ಮೊನ್ನೆ ಇಲ್ಲಿ ಹೋಗ್ತಾ ಇದ್ದೆ, ಆ ಡ್ರೈನೇಜಿನ ಡೈವರ್ಷನ್ ಮಾಡಿ ಮುಂದೆ 2 ಮೀಟರ್ ಇವತ್ತು RCCಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ರೀತಿಯಾದ್ರೆ ನಾವು ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ತೇವೆ? ಇದು ಇರಬಾರ್ದು. ನಾವು ಏನು ಅನ್ನೋದು ಮೊದಲು ನಾವು ಅರ್ಥಕೊಳ್ಬೇಕು. ಆಮೇಲೆ ಮುಂದೆ
ನಾವು ಸಮಸ್ಯೆ ಹೇಳಲಿಕ್ಕೆ ತಯಾರಾದಾಗ ಮಾತ್ರ. ಈಗಾಗಲೇ ನಾನು ಹೇಳಿದೆ, ಇನ್ನು ಅವ್ರು ಪಿಲ್ಲರ್ ಹಾಕಿದ್ದಾರೆ, ಕಟ್ತಾರೆ, ಇಮಿಡಿಯೇಟ್ಲಿ ಇವತ್ತು ರಾತ್ರಿ ತೆರವುಗೊಳಿಸತಕ್ಕಂತ ಮಾತು ಹೇಳಿದೆ. ಯಾಕಂದ್ರೆ ಇವತ್ತು ಈ ನಗರ ಇವತ್ತು ಬಹಳಷ್ಟು ಜನಸಂಖ್ಯೆ ಹೊಂದಿರತಕ್ಕಂತ ನಗರ. ನಾವೆಲ್ಲರೂ ಇವತ್ತು ಸರಿಯಾದ ರೀತಿ ಇಲ್ಲದೆ ಹೋದ್ರೆ ಮುಂದೆ 1 ಮನೆಯಿಂದ 100 ಮನೆಗೆ ಸಮಸ್ಯೆಯನ್ನು ನಾವು ತರ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ದಯಮಾಡಿ ನೀವು ಈ ಡ್ರೈನೇಜ್ ಅನ್ನು ಮುಚ್ಚತಕ್ಕಂಥದ್ದಿರ್ಬೋದು, ಇವತ್ತು ಡ್ರೈನೇಜ್ ನ ಎಂಕ್ರೋಚ್ಮೆಂಟ್ ಮಾಡಿ ಸ್ಟೆಪ್ಸ್ ಕಟ್ತಕ್ಕಂಥದ್ದಿರ್ಬೋದು, ಕಟ್ಟೆ ಕಟ್ತಕ್ಕಂಥದ್ದಿರ್ಬೋದು, ಇಲ್ಲಿ ಎಲ್ಲವನ್ನು ಕೂಡ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ನಗರಸಭೆಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಯಾಕಂದ್ರೆ ಬಾಡಿ ಇಲ್ಲ, ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. 1-2 ಸಭೆಗಳನ್ನು ಮಾಡಿ ಪ್ರತಿ ವಾರ್ಡ್ನಲ್ಲಿ ಇವತ್ತು ಪಟ್ಟಣ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಡ್ರೈನೇಜ್ ಅನ್ನು ಕ್ಲೀನ್ ಮಾಡಿಸ್ತಕ್ಕಂಥ ಕೆಲಸವನ್ನ ತ್ವರಿತಗತಿಯಲ್ಲಿ ಇವತ್ತು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ನಿಮಗೆ ಕಿನ್ನಾಳಿಗೆ ಹೋಗ್ತಕ್ಕಂಥ ರಸ್ತೆ ಇವತ್ತು ಬಹಳ ವರ್ಷಗಳಿಂದ ಸಮಸ್ಯೆ ಇತ್ತು. 10 ಕಿಲೋಮೀಟರ್ ವರೆಗೆ ನಾವು ಕಾಮಗಾರಿಯನ್ನು ತೆಗೆದುಕೊಂಡಿದ್ದೇವೆ. ಮತ್ತು ಕಿನ್ನಾಳಿಂದ ಕುಷ್ಟಗಿ ರಸ್ತೆಗೆ ಕಾಂಕ್ರೀಟ್ ಮಾಡ್ಬೇಕಂತ ಹೇಳಿ ಕಾಂಕ್ರೀಟ್ ರಸ್ತೆ ಮಾಡ್ತಕ್ಕಂಥ ಕೆಲಸ ಮಾಡಿದೆವು. ಮತ್ತು ಈ ಸರ್ಕಲ್ ಇಂದ ಅಪ್ ಟು ಲೇಬರ್ ಸರ್ಕಲ್ ವರೆಗೆ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಅನುದಾನವನ್ನು ಒದಗಿಸಿದೆವು. ಸೊ ಹೀಗಾಗಿ ಈ ಕಾಮಗಾರಿ ಇವತ್ತು ಶಾಸಕರಾಗಿ ನಾವು ಅನುದಾನ ಕೊಡ್ತಕ್ಕಂಥ ಜವಾಬ್ದಾರಿ ನಾವು ಮಾಡಬೇಕು. ಗುಣಮಟ್ಟದ ಕಾಮಗಾರಿ ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ ಯಾರ್ದಪ್ಪ ಅಂತ ಹೇಳಿದ್ರೆ ನಿಮ್ಮದು, ಸಾರ್ವಜನಿಕರದು ಅಂತಕ್ಕಂಥದ್ದು. ನೀವು ಮುಂದೆ ನಿಂತ್ಕೊಂಡು ಇದು ನಮ್ಮ ದುಡ್ಡು, ನಮ್ಮ ಕೆಲಸ. ಇವತ್ತು ಯಾವ್ದೋ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾರಂದ್ರೆ ಸರ್ಕಾರದಂದ್ರೆ ಬಹಳ ದಿನ ಬರೋದಿಲ್ಲ. ಅದು ನಮ್ಮ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ 50 ವರ್ಷ 70 ವರ್ಷ ಬರ್ತದೆ. ನಾವು ಹಳ್ಳಿಗಳಲ್ಲಿ ಹೇಳ್ತೀವಿ ಶುದ್ಧ ಕುಡಿಯ ನೀರು ಘಟಕ ಹಾಕಿ ಬರ್ತೀವಿ. ಅದು ಯಾರ ಸಲುವಾಗಿ ಹಾಕ್ತಿವಿ ಅಂದ್ರೆ ಅವ್ರಿಗೆ ಊರಿನ ಹಿತಕ್ಕೋಸ್ಕರ ಹಾಕಿರ್ತೀವಿ. ಆದ್ರೆ ಕೆಲವಿಷ್ಟು ಗ್ರಾಮದಾಗ ಅದನ್ನ ಹಾಳು ಮಾಡ್ಕೊಂತಾರ. ಇನ್ನೂ ಕೆಲವಿಷ್ಟು ಗ್ರಾಮ ಅದಾವೆ, ಅವರೇ ಕೈ ದುಡ್ಡು ಹಾಕಿ ರಿಪೇರಿ ಮಾಡಿಕೊಂಡು 10 ವರ್ಷ ಆದ್ರೂ ಮೇಂಟೈನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಮಹತ್ತರವಾದಂತ ಬೆಳವಣಿಗೆಯನ್ನ ನಾವು ಅಳವಡಿಸಿಕೊಂಡಾಗ ಮಾತ್ರ ಗ್ರಾಮ ಇರ್ಬೋದು, ನಗರ ಇರ್ಬೋದು, ಸುಧಾರಣೆಯಿಂದ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ರಸ್ತೆಗೆ ಗುಣಮಟ್ಟದ ರಸ್ತೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ನಾವು ಕ್ರಮ ವಹಿಸಿದ್ದೇವೆ. ನೀವು ಮುಂಚೆ ಹೇಳ್ತಾ ಇದ್ರಿ, ಮತ್ತೆ ಮುಂಚೆ ಡ್ರೈನೇಜ್ ಮಾಡ್ರಿ ಅಂತೇಳಿ, ಡ್ರೈನೇಜ್ ಮಾಡಿ ರಸ್ತೆ ಮಾಡ್ಲಿಕ್ಕೆ ಈಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನೀವು ಮುಂದೆ ನಿಂತುಕೊಂಡು ಜವಾಬ್ದಾರಿಯಿಂದ ಕೆಲಸ ತೆಗೆದುಕೊಳ್ರಿ. ಇನ್ನು ಸಣ್ಣ ಪುಟ್ಟ 10 ಹಲವಾರು ವಾರ್ಡ್ಗಳಲ್ಲಿ ಇದಾವೆ, ಅವನ್ನೆಲ್ಲ ಹಂತ ಹಂತವಾಗಿ ಅನುದಾನ ಕೊಟ್ಟು ಈ ನಿಮಗೆ ಬಗೆಹರಿಸತಕ್ಕಂಥ ಕೆಲಸವನ್ನು ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ಈ ಒಂದು ರಸ್ತೆ ಇವತ್ತು ನಮ್ಮ